ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ ವಿಟಮಿನ್ B12. ಸಣ್ಣ ಕರುಳಿನಲ್ಲಿ ಸ್ಮಾಲ್ ಇಂಟೆಸ್ಟೈನ್ಸ್ ಕೊನೆ ಭಾಗ ಏನಿರುತ್ತೆ ಅಲ್ಲಿ ಈ ಒಂದು ವಿಟಮಿನ್ B12 ಉತ್ಪತ್ತಿ ಆಗುವಂಥದ್ದು. ನಾವು ತಿಂದಿರುವಂಥ ಆಹಾರದಲ್ಲಿ ಈ B12 ಅಬ್ಸರ್ವ್ ಆಗುತ್ತೆ. ಯಾವಾಗ ನಮ್ಮ ಜೀರ್ಣಕ್ರಿಯೆ ಅಥವಾ ಜೀರ್ಣಾಂಗ ವ್ಯವಸ್ಥೆ ಸರಿಯಾಗಿರೋದಿಲ್ಲ, ಅಬ್ಸಾರ್ಪ್ಷನ್ ಆಗೋದಿಲ್ಲ. ಹಾಗಾಗಿ ವಿಟಮಿನ್ B12 ಡೆಫಿಷಿಯನ್ಸಿ ಖಂಡಿತ ಆಗುವಂಥದ್ದು. ಹಾಗಿದ್ರೆ ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ದೇಹದಲ್ಲೇ ಉತ್ಪತ್ತಿ ಆಗುವಂತಹ ಈ ವಿಟಮಿನ್ B12 ಫ್ಯಾಕ್ಟ್ರಿ ಅಂತಲೇ ನಾವು ಹೇಳ್ಬೋದು. ಸೊ ಯಾಕೆ ಈ ಒಂದು ಕಾರಣಗಳೇನು, ಅಬ್ಸಾರ್ಪ್ಷನ್ ಆಗದೇ ಇರೋದಕ್ಕೆ ಕಾರಣಗಳೇನು? ಯಾಕೆ ಅಂತಂದರೆ ಸಾಕಷ್ಟು ನಾವು ಬೇಡದೇ ಇರುವಂಥ ಆಹಾರಗಳನ್ನು ಸೇವನೆ ಮಾಡ್ತೀವಿ. ಜಂಕ್ ಫುಡ್ಸ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಸ್ಮೋಕಿಂಗ್ ಮಾಡ್ತಾ ಇರ್ಬೋದು, ಈ ಮೆಡಿಸಿನ್ಸ್ ಕೆಲವೊಂದು ಕ್ರೋನಿಕ್ ಏಲ್ಮೆಂಟ್ಸ್ ಇರುತ್ತೆ. ಅವರು ಸಾಕಷ್ಟು ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್, ಈ ಎಲ್ಲ ಮೆಡಿಸಿನ್ಸ್ಗಳನ್ನು ಕಂಟಿನ್ಯೂಸ್ ಆಗಿ ವರ್ಷಾನುಗಟ್ಟಲೆ ಸೇವನೆ ಮಾಡ್ತಾ ಬರ್ತಾ ಇರ್ತಾರೆ. ಹಿಂಗೆ ಮಾಡಿದಾಗ ಏನಾಗುತ್ತೆ, ಆ ಕರುಳಿನಲ್ಲಿರುವಂತಹ ಒಂದು ಒಳ್ಳೆ ಬ್ಯಾಕ್ಟೀರಿಯಾ ಹಾಳಾಗೋಗ್ಬಿಟ್ಟಿರುತ್ತೆ. ಹಾಗಾಗಿ ನಾವು ತಿಂದಂಥ ಆಹಾರದಲ್ಲಿರುವಂತಹ B12ನ ಅಬ್ಸಾರ್ಬ್ ಮಾಡಲಿಕ್ಕೆ ನಮಗೆ ಕರುಳಿನಲ್ಲಿ ಆಗೋದಿಲ್ಲ. ಹಾಗಾಗಿ ಸಾಕಷ್ಟು ಜನರಲ್ಲಿ ಈ ವಿಟಮಿನ್ B12 ಡೆಫಿಷಿಯನ್ಸಿಯನ್ನು ನಾವು ನೋಡಬೇಕು. ಹಾಗಿದ್ರೆ ನಾವು ಏನು ಮಾಡಬೇಕು? B12 ಡೆಫಿಷಿಯನ್ಸಿ ಅಂದರೆ ಫಸ್ಟು ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಸುಸ್ಥಿತಿಯಲ್ಲಿ ಇಡುವಂಥದ್ದು. ಏನು ಮಾಡಬೇಕು? ಹಾಗಿದ್ರೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಒಂದು ಸುಸ್ಥಿತಿಯಲ್ಲಿ ಇಡುವಂಥದ್ದು. ಆಯುರ್ವೇದ ಶಾಸ್ತ್ರ ಏನು ಹೇಳುತ್ತೆ, ಈ ಜೀರ್ಣಾಂಗ ವ್ಯವಸ್ಥೆನ ಹೇಗೆ ನಾವು ಕರೆಕ್ಟಾಗಿ ಒಂದು ಕಾಪಾಡಿಕೊಂಡು ಬರಬೇಕು ಅಂತ ಹೇಳಿದ್ರೆ, ಬಹಳ ಚೆನ್ನಾಗಿ ಬಹಳ ವಿಸ್ತಾರವಾಗಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಒಂದು ಭೋಜನ ವಿಧಾನದ ಬಗ್ಗೆ, ಊಟ ಅಡುಗೆ ತಯಾರು ಮಾಡೋದ್ರಿಂದ ಹಿಡಿದು ಸೇವನೆ ಮಾಡೋವರೆಗೂ ಬಹಳ ಒಂದು ಸೂಕ್ಷ್ಮವಾದ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತಾರೆ ವೀಕ್ಷಕರೇ. ಬಹಳ ಚೆನ್ನಾಗಿದೆ. ನಾವು ಊಟ ಏನು ಮಾಡ್ತೀವಲ್ಲ, ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ನಾವು ಹಸಿವಿದ್ದಾಗ ಕರೆಕ್ಟಾಗಿ ಫಸ್ಟ್ ಆಫ್ ಆಲ್ ಟೈಮ್ ಊಟ ಮಾಡಬೇಕು. ಮತ್ತೊಂದು ಸರಿಯಾಗಿ ಹಸಿದಾಗ ಊಟ ಮಾಡುವಂಥದ್ದನ್ನು ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ನಾವು ಊಟ ಮಾಡಬೇಕಾದ್ರೆ ಬಹಳ ಒಂದು ನಿಧಾನವಾಗಿ ನಮ್ಮ ಸಲೈವ ಎಲ್ಲ ನಮ್ಮ ಆಹಾರದ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿ ಆಗೋ ತನಕ ಚೆನ್ನಾಗಿ ಜಿಗಿದು ಆಹಾರವನ್ನು ಸೇವನೆ ಮಾಡಿದರೆ ಮುಂದಿನ ಪ್ರೋಸೆಸ್ ಏನಿರುತ್ತೆ, ಡೈಜೆಷನ್ ಕೂಡ ಚೆನ್ನಾಗಿ ಆಗುವಂಥದ್ದು. ನೋಡಿ, ಈ ಥರ ಒಂದು ಹೇಳ್ತಾರೆ, ಸಾಲಿಡ್ ಫುಡ್ ಏನಿರುತ್ತಲ್ಲ ನಮ್ಮದು, ಅದು ಆಲ್ಮೋಸ್ಟ್ ಒಂದು 50% ಇರಬೇಕು ಅಂತ ಹೇಳ್ತಾರೆ. ಏನು ರೋಟಿ, ಚಪಾತಿ, ಅನ್ನ ಇವೆಲ್ಲ ಒಂದು 50% ಅಷ್ಟು ನಮ್ಮ ಆಹಾರದಲ್ಲಿರಬೇಕು. ಮತ್ತು ಇನ್ನೊಂದು 25% ಏನಿರುತ್ತೆ ಅದು ನಮ್ಮ ಲಿಕ್ವಿಡ್ ಫಾರ್ಮ್, ಮಜ್ಜಿಗೆ ಇರ್ಬೋದು, ನೀರು, ಇಂಥದ್ದೆಲ್ಲ ಸೂಪ್ ಇರ್ಬೋದು, 25% ಅಷ್ಟು ಇರಬೇಕು. ಇನ್ನು 25% ತಾವು ಹೊಟ್ಟೆನ ಖಾಲಿಯಾಗಿಟ್ಟರೆ ಮಾತ್ರ ನಮ್ಮ ಪಚನ ಕ್ರಿಯೆ ಚೆನ್ನಾಗಿ ಆಗಲಿಕ್ಕೆ ಸಹಾಯಕವಾಗಿರುತ್ತೆ ಅಂತ ಹೇಳ್ತಾರೆ. ಇದಿಷ್ಟು ನೀವು ಫಾಲೋ ಮಾಡಬೇಕು. ಇದು ಎಷ್ಟು ಕ್ವಾಂಟಿಟಿ ಅಂತ ನಾನು ನಿಮಗೆ ಮಾತ್ರ ಬಗ್ಗೆ ಹೇಳಿದೆ. ಮತ್ತು ನಿದ್ರೆ ಕೂಡ ಬಹಳ ಇಂಪಾರ್ಟೆಂಟು ಒಂದು ಡೈಜೆಷನ್ ಆಗಲಿಕ್ಕೆ. ನಿದ್ರೆ ಸರಿಯಾಗಿ ಮಾಡಲಿಲ್ಲ ಅಂದರೆ ನಮಗೆ ಹೀಲಿಂಗ್ ಆಗಲಿ ಅಥವಾ ಡೈಜೆಷನ್ ಆಗಲಿ ಕರೆಕ್ಟಾಗಿ ಆಗೋದಿಲ್ಲ. ಅದ್ರ ಜೊತೆಗೆ ಮನಸ್ಸಿಗೂ ಕೂಡ ಶಾಂತವಾಗಿರಬೇಕು. ಸಾಕಷ್ಟು ಒಂದು ಯೋಗ ಪ್ರಾಣಾಯಾಮ ಇರ್ಬೋದು, ವ್ಯಾಯಾಮಗಳಿರ್ಬೋದು, ಇವೆಲ್ಲವೂ ತಾವು ದಿನನಿತ್ಯ ಅಳವಡಿಸ್ಕೊತಾ ಬಂದರೆ ನಿಮ್ಮ ಪಚನ ಕ್ರಿಯೆ ಒಂದು ಸರಿಯಾಗಿ ಇಟ್ಕೊಳ್ಳೋದಕ್ಕೆ ಸಹಾಯಕವಾಗುತ್ತೆ. ಅದು ಬಿಟ್ಬಿಟ್ಟು ತಾವು ವಿಟಮಿನ್ B12 ಕಡಿಮೆ ಇದೆ ಅಂತ ತಕ್ಷಣ ಡಾಕ್ಟರ್ ಹತ್ರ ಹೋಗಿ ಸಾಕಷ್ಟು ಇಂಜೆಕ್ಷನ್ಸು, ಮಾತ್ರೆಗಳನ್ನ ತೊಗೊಳ್ತೀರಾ, ಕರೆಕ್ಟ್. ಬಟ್ ಏನಾಗುತ್ತೆ, ಒಂದು ನಾರ್ಮಲ್ ಲೆವೆಲಿಗೆ ಬರುತ್ತೆ. ವಿಟಮಿನ್ B12 ಮೆಡಿಸಿನ್ಸ್ ತಾವು ನಿಲ್ಲಿಸಿದ ತಕ್ಷಣ ಮತ್ತೆ ಅದೇ ರೀತಿಯಾಗಿ ಡಿಫಿಷಿಯನ್ಸಿ ಕಾಣ್ತಾ ಹೋಗುತ್ತೆ. ನೀವು ನ್ಯಾಚುರಲ್ ಆಗಿ ವಿಟಮಿನ್ B12 ಸರಿ ಮಾಡ್ಕೋಬೇಕು ಅಂತಂದರೆ ಫಸ್ಟ್ ನಿಮ್ಮ ಪಚನ ಕ್ರಿಯೆಯನ್ನು ಅಥವಾ ನಿಮ್ಮ ಮೆಟಬಾಲಿಸಮ್ನ ಕರೆಕ್ಟ್ ಮಾಡ್ಕೋಬೇಕು. ಇನ್ನು ಈ ವಿಟಮಿನ್ B12 ನಮ್ಮ ದೇಹಕ್ಕೆ ದಿನಕ್ಕೆ ಎಷ್ಟು ಬೇಕಾಗತ್ತೆ ಅಂತಂದರೆ 2.4 ಮೈಕ್ರೋಗ್ರಾಮ್ಸ್ ಪರ್ ಡೇ. ಹೌದು, ಇದು ಬಹಳ ಒಂದು ಕಮ್ಮಿ ಪ್ರಮಾಣ. ಇದು ನಮಗೆ ದಿನನಿತ್ಯ ನಮ್ಮ ಆಹಾರದಲ್ಲೇ ಪೂರೈಕೆ ಆಗಿಬಿಡುತ್ತೆ ವೀಕ್ಷಕರೇ. ಫಸ್ಟ್ ಆಫ್ ಆಲ್ ನೀವು ಒಂದು ಅರ್ಥ ಮಾಡ್ಕೋಬೇಕು, ಸಾಕಷ್ಟು ಜನರಿಗೆ ಒಂದು ಕನ್ಫ್ಯೂಷನ್ ಇದೆ, ಬರೀ ನಾನ್ ವೆಜ್ ತಿಂದರೆ ಮಾತ್ರ ನಮಗೆ B12 ಸಿಗುತ್ತೆ, ವೆಜಿಟೇರಿಯನಲ್ಲಿ B12 ಇರೋದೇ ಇಲ್ಲ ಅಂತ ಒಂದು ಸಾಕಷ್ಟು ಗೊಂದಲ ಇದೆ ಸಾಕಷ್ಟು ಜನರಲ್ಲಿ. ಖಂಡಿತ ಇಲ್ಲ. ನಮ್ಮ ಸಸ್ಯಾಹಾರದಲ್ಲೂ ಕೂಡ ನಮಗೆ B12 ಖಂಡಿತ ಸಿಗುತ್ತೆ. ಕೆಲವೊಂದ್ಸಲ ಏನಾಗುತ್ತೆ, ನಾನ್ ವೆಜ್ಜು ಇಲ್ಲಿ ಚೆನ್ನಾಗಿ ಒಂದು B12 ಇದೆ ಅಂತ ಚೆನ್ನಾಗಿ ಹೆವಿಯಾಗಿ ಇದೆ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಅದನ್ನು ನೀವು ಹೆವಿಯಾಗಿ ಸೇವನೆ ಮಾಡಿಬಿಟ್ರೆ ಏನಾಗುತ್ತೆ, ನಾನು ಮೊದಲೇ ಹೇಳಿದೆ, ನಮ್ಮ ಜೀರ್ಣ ಶಕ್ತಿ ಸರಿಯಾಗಿಲ್ಲ ಅಂದರೆ, ನಮ್ಮ ಅಗ್ನಿ ಅಥವಾ ನಮ್ಮ ಜಾಠರಾಗ್ನಿ ಏನಿರ್ತೀವೋ ಅದು ಸರಿಯಾಗಿಲ್ಲ ಅಂದರೆ, ನಾವು ಹೆಚ್ಚು ಈ ಹೆವಿ ಫುಡ್ಸ್ ತೊಗೊಳ್ತಾ ಹೋದರೆ ನೀವು ಎಷ್ಟೇ ಮಾಂಸಾಹಾರ ತೊಗೊಂಡ್ರೂ ಕೂಡ ನಿಮಗೆ B12 ಸಿಗೋದಿಲ್ಲ. ಸೊ ಹಾಗಾಗಿ ಫಸ್ಟ್ ಸ್ಟೆಪ್ಪು ನಾನು ಹೇಳಿದಾಗೆ ಅಗ್ನಿ ಕರೆಕ್ಟ್ ಮಾಡ್ಕೋಬೇಕು. ಹಾಗಿದ್ದ ಪಕ್ಷದಲ್ಲಿ ನಮ್ಮ ದಿನನಿತ್ಯ ನಾವು ಸೇವನೆ ಮಾಡ್ತಿರುವಂತಹ
ಈ ವೆಜಿಟೇರಿಯನ್ ಫುಡ್ ಇರ್ಬೋದು, ನಮ್ಮ ಸಸ್ಯಾಹಾರದಲ್ಲಿರ್ಬೋದು, ಅದರಲ್ಲಿ ಸಾಕಷ್ಟು ನಿಮಗೆ B12 ಸಿಗುವಂಥದ್ದು. ಇನ್ನು ಯಾವೆಲ್ಲ ಆಹಾರದಲ್ಲಿ ವಿಟಮಿನ್ B12 ಸಿಗುತ್ತೆ ಅಂತ ನೋಡ್ತಾ ಹೋದರೆ ಇದು ಬಹಳ ಇಂಪಾರ್ಟೆಂಟ್. ನೀವು ಇಷ್ಟೋ ತನಕ ಈ ಸಂಚಿಕೆಯಲ್ಲಿ ಕೊರತೆ ಬಗ್ಗೆ ಯಾಕೆ ಈ ಥರ ಎಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊತಾ ಬಂದ್ವಿ. ಇನ್ನು ಯಾವೆಲ್ಲ ಆಹಾರದಲ್ಲಿ ಸ್ಪೆಸಿಫಿಕಲಿ ವೆಜಿಟೇರಿಯನ್ ಫುಡ್ಡಲ್ಲಿ B12 ಸಿಗುತ್ತೆ ಅಂತ ನೋಡ್ತಾ ಹೋದರೆ, ಮೊದಲಿಗೆ ಹಸುವಿನ ಹಾಲು, ಹೌದು, ದೇಸಿ ಹಸುವಿನ ಹಾಲು ಒಂದು, ಮತ್ತು ಹಸುವಿನ ಹಾಲಿನ ತುಪ್ಪ ಅದು, ಮತ್ತು ಸೋಯಾ ಬೀನ್ಸ್ ಮಿಲ್ಕ್ ಅದರಲ್ಲಿ ಕೂಡ ಸಿಗುವಂಥದ್ದು, ಮತ್ತು ಕಾಳುಗಳು, ಮೊಳಕೆ ಬರಿಸಿದ ಕಾಳುಗಳಲ್ಲಿ ರಾ ಫಾರ್ಮಲ್ಲಿ ನಿಮಗೆ ಚೆನ್ನಾಗಿ ಸಿಗುತ್ತೆ. ಕೆಲವ್ರಿಗೆ ಏನಾಗುತ್ತೆ, ಈ ಮೊಳಕೆ ಬರಿಸಿದ ಕಾಳುಗಳನ್ನು ರಾ ಫಾರ್ಮಲ್ಲಿ ತೊಗೊಂಡ್ರೆ ಅವ್ರಿಗೆ ಕೆಲವೊಂದ್ಸಲ ಅಗ್ನಿ ಚೆನ್ನಾಗಿರೋದಿಲ್ಲ, ಹಾಗಾಗಿ ಅವ್ರಿಗೆ ಸರಿಯಾಗಿ ಪಚನೆ ಆಗೋದಿಲ್ಲ. ನಾನು ಹೇಳಿದೆ, ಈ ವಿಟಮಿನ್ B12 ಏನಿದೆ ವಾಟರ್ ಸಾಲ್ಯುಬಲ್ ವಿಟಮಿನ್ ಅಂತ. ಈ ರಾ ಫಾರ್ಮಲ್ಲಿ ತೊಗೊಂಡು ಅಗ್ನಿ ಚೆನ್ನಾಗಿದ್ದು ಸೇವನೆ ಮಾಡಿದರೆ ಒಳ್ಳೆಯದು, ಇಲ್ಲಾಂದರೆ ನಿಮ್ಗೆ ಅದು ಮತ್ತೆ ಸಾಕಷ್ಟು ಡೈಜೆಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಅದನ್ನು ನೀವು ಬೇಯಿಸಿದ್ರೆ ಏನಾಗುತ್ತೆ, ಆ B12 ಅಂಶನೂ ಕೂಡ ಅದು ವಾಟರ್ ಸಾಲ್ಯುಬಲ್ ಆಗಿರೋದ್ರಿಂದ ಹೊರಟೋಗುತ್ತೆ. ಮೊಳಕೆ ಕಾಳುಗಳು ಬೇಯಿಸದೇ ಇದ್ದರೆ ರಾ ಫಾರ್ಮಲ್ಲಿ ತೊಗೊಂಡ್ರೆ ನಿಮಗೆ ಈ B12 ಸಿಗುವಂಥದ್ದು. ಇಷ್ಟು ನಮ್ಮ ಸಸ್ಯಾಹಾರದಲ್ಲಿ B12 ನಿಮಗೆ ಸಿಗುವಂಥದ್ದು ವೀಕ್ಷಕರೇ. ಸೊ ನೀವು B12 ಡಿಫಿಷಿಯನ್ಸಿ ನಿಮ್ಮ ಬ್ಲಡ್ಡಲ್ಲಿ ಏನಾದರೂ ಬಂತಂದರೆ, ನೀವು ಮೊದಲನೇದಾಗಿ ಡೈಜೆಷನ್ ಕರೆಕ್ಟಾಗಿದೆಯಾ ಅಂತ ಮೊದಲು ಚೆಕ್ ಮಾಡ್ಕೊಳ್ಳಿ. ತದನಂತರ ಅದನ್ನು ಸರಿ ಮಾಡಿಕೊಂಡು ಸಿವಿಯರ್ ಡಿಫಿಷಿಯನ್ಸಿ ಇದ್ದಲ್ಲಿ ತಾವು ಔಷಧಿಗಳನ್ನ ತೊಗೊಂಡು ಜೊತೆಯಲ್ಲಿ ನಾನು ಹೇಳಿದಂಥ ಆಹಾರ ಪದ್ಧತಿಗಳೇನಿರುತ್ತೆ ಅದನ್ನು ಕೂಡ ತಾವು ಸರಿಯಾಗಿ ಪಾಲನೆ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ ವೀಕ್ಷಕರೇ. ಇನ್ನು ಹೇಗೆ ಗೊತ್ತಾಗುತ್ತೆ B12 ಡಿಫಿಷಿಯನ್ಸಿ ಇದೆ ಅಂತಂದರೆ, ಒಂದು ಲಕ್ಷಣಗಳ ಬಗ್ಗೆ ನಾನು ನಿಮ್ಗೆ ಹೇಳಿದೆ. ಡಿಫಿಷಿಯನ್ಸಿ ಆದರೆ ಯಾವೆಲ್ಲ ಲಕ್ಷಣಗಳು ಅಂತ ನಾನು ಹೇಳಿದೆ. ಇನ್ನು ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ಕೂಡ ನಿಮಗೆ ಒಂದು B12 ಡಿಫಿಷಿಯನ್ಸಿ ಗೊತ್ತಾಗುತ್ತೆ. ಖಾಲಿ ಹೊಟ್ಟೆಯಲ್ಲಿ B12 ಡಿಫಿಷಿಯನ್ಸಿ ಬ್ಲಡ್ ಟೆಸ್ಟ್ ಮಾಡಿಸೋ ಅವಶ್ಯಕತೆ ಏನಿಲ್ಲ, ಯಾವಾಗ ಬೇಕಾದರೂ ಮಾಡಿಸ್ಕೋಬೋದು. ಎಷ್ಟು ಒಂದು ನಾರ್ಮಲ್ ಲೆವೆಲ್ ಇರಬೇಕು ಅಂತಂದರೆ, ಆಲ್ಮೋಸ್ಟ್ ಒಂದು 190 to 950 ಪೈಕೋಗ್ರಾಮ್ಸ್ ಪರ್ ಮಿಲಿಲೀಟರ್ ಇದ್ದರೆ ಒಂದು ನಾರ್ಮಲ್ ಲೆವೆಲ್ ಅಂತ ನಾವು ಹೇಳುವಂಥದ್ದು. ಬಾರ್ಡರ್ ಲೈನ್ ಅಂದರೆ ಆಲ್ಮೋಸ್ಟ್ ಒಂದು 200 to 300 ಇದ್ದರೆ ಬಾರ್ಡರ್ ಲೈನ್ ಅಂತ ಹೇಳ್ತೀವಿ. ಲೆಸ್ ದ್ಯಾನ್ 200 ಇದ್ದರೆ ಇದು ಡಿಫಿಷಿಯನ್ಸಿ ಅಂತ ಕರಿತೀವಿ. ಇದನ್ನು ಮತ್ತಷ್ಟು ಟೆಸ್ಟ್ಗಳನ್ನು ಮಾಡಬೇಕಾಗತ್ತೆ. ಇವಿಷ್ಟನ್ನು ನೋಡಿಕೊಂಡು ತಾವು ಸರಿಯಾದಂತಹ ಒಂದು ಈ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ನ, ವಿಟಮಿನ್ B12 ಆದಂಥ ಒಂದು ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ನ ಸೇವನೆ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ ವೀಕ್ಷಕರೇ. ನಮಸ್ಕಾರ.